ಕುಶಲ ಮಗ ಕರಮುಗಿಯೋ. ಸಹಕಾರಿ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ಪ್ರತಿಯೊಬ್ಬರು ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕು ಹಾಗೆ ರೋಟರಿ ಕ್ಲಬ್ ಕೋಟಾ ಸಾಲಿಗ್ರಾಮ ಸಹಕಾರಿ ಇಲಾಖೆ ಹಾಗೆ ರೋಟರಿ ಕ್ಲಬ್ ಶಿವಮೊಗ್ಗ ಮಿಟ್ರೋಮ್ನ ಮುಂದಿನ ಅಧ್ಯಕ್ಷರು ಸಹ ನಮ್ಮೊಂದಿಗಿದ್ದಾರೆ. ಹಾಗೆ ಸಹಕಾರಿ ಯೂನಿಯನ್ ಹಾಗೆ ಸದ್ಯಲ್ಲ ವಿಜಯ್ ಕುಮಾರ್ ಶೆಟ್ಟಿ ಸಹ ನಮ್ಮೊಂದಿಗೆ ಇದ್ದಾರೆ. ಇವರೆಲ್ಲರ ಸಹಯೋಗದಲ್ಲಿ ಗಿಡ ನೆಡುವಂತಹ ಒಂದು ಕಾರ್ಯಕ್ರಮ. ನಮ್ಮ ಉದ್ದೇಶ ನೋಡುವಂತಹದ್ದು ಮುಖ್ಯ ಅಲ್ಲ, ಅದನ್ನ ನೆಟ್ಟ ಗಿಡದ ಬರುವ ವರ್ಷ ಹುಟ್ಟುಹಬ್ಬದ ಆಚರಣೆಯನ್ನು ಸಹ ನಾವು ಮಾಡುವ ಒಂದು ಜವಾಬ್ದಾರಿಯನ್ನು ತಗೋಬೇಕು ಅನ್ನುವಂಥದ್ದನ್ನ ಬ್ಯಾಂಕು ಮತ್ತು ನಮ್ಮ ರೋಟರಿ ಕ್ಲಬ್ನವರಿಗೆ ರಿಕ್ವೆಸ್ಟ್ ಮಾಡ್ತಾ ಅದು ನಿರಂತರವಾಗಿ ಬೆಳಿಬೇಕು. ನೋಡೋದು ಅಲ್ಲಿಗೆ ಅಂತ್ಯ ಆಗುವಂಥದ್ದು ಕ್ರಮ ಅಲ್ಲ. ಭಾವನೆಗೆ ನಾವು ಇವತ್ತು ವನಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಹಾಗೆ ವನಮಹೋತ್ಸವ ಗಿಡ ವಿತರಣೆ ನಮ್ಮ ಈ ಭಾಗದ ರೈತರಿಗೆ ಕೊಡುವಂತಹದ್ದು. ಇದರಲ್ಲಿ ಒಟ್ಟಾರೆ ತಳಿ ತರಲಿಲ್ಲ, ಒಳ್ಳೆಯ ಹಣ್ಣಿನ ಗಿಡಗಳನ್ನು ನಾವು ತಂದಿದ್ದೇವೆ. ಅದರಲ್ಲೂ ಆಯುರ್ವೇದಿಗೆ ಬಳಸುವಂತಹ ಹಣ್ಣಿನ ಗಿಡವನ್ನು ನಾವು ತಂದಿದ್ದೇವೆ. ಇದರ ಸದುಪಯೋಗವನ್ನು ನಮ್ಮ ರೈತರು ಪಡ್ಕೊಳ್ಳಿಕ್ಕಿದ್ದಾರೆ. ಅದರಿಂದ ಎಲ್ಲರೂ ವೇದಿಕೆಗೆ ಬರಬೇಕಂತೇಳಿ ವಿನಂತಿಸ್ತಾ ನಮ್ಮ ಇದೇ ಸಂದರ್ಭದಲ್ಲಿ ಓಂ ಗಣೇಶ್ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು, ಕೋಟಾ ಸಹಕಾರಿ ವ್ಯವಸಾಯಿಕ ಸಂಘ ಕೋಟಾ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ, ರೋಟರಿ ಕ್ಲಬ್ ಕೋಟಾ ಸಾಲಿಗ್ರಾಮ ಮತ್ತು ಸಹಕಾರ ಇಲಾಖೆ ಉಡುಪಿ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷಾಚರಣೆ 2025 ಇದರ ಅಂಗವಾಗಿ ಏಕ್ ಪೇಡ್ ಮಾँ के नाम ಎನ್ನುವ ಕಾರ್ಯಕ್ರಮ ನೆರವೇರಿತು. ಪ್ರಗತಿಪರ ರೈತರಾದ ಹೊಳುಕೆರೆ ಕೆ ಶಿವಮೂರ್ತಿ ಅನಿಸಿಕೆಗಳನ್ನು ಹಂಚಿಕೊಂಡರು.